NPS ನೌಕರ ಸಂಘ ರಾಜ್ಯ ಘಟಕ ಬೆಂಗಳೂರಿನಿಂದ ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ OPS ಹಕ್ಕುವತ್ತಾಯದ ಧರಣಿ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ಪತ್ರಿಕಾ ಅನೇಕ ಸ್ನೇಹಿತರಲ್ಲಿದ್ದಾರೆ. 10 ವರ್ಷದಿಂದನೂ ಕೂಡ ಈ NPS ಅನ್ನ OPS ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರಿಗೆ ಮತ್ತೆ ಸಂಘಟನೆಗೆ ತಾವು ನೆರವನ್ನು ಕೊಟ್ಟಿದ್ದೀರಿ. ನಮ್ಮ ವಿಷಯದಲ್ಲಿ ಸಹಾನುಭೂತಿಯನ್ನು ತೋರಿಸಿದಿರಿ. ಆದಿಯಾಗಿ ಎಲ್ಲ ಪ್ರೆಸ್ ಮೀಟ್ ಅನ್ನ ನಾವು ಏನು ಕರೆದಿದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತೆ ಎಲ್ಲ ನೌಕರರಿಗೆ ತಿಳಿಸುವಂತ ಉದ್ದೇಶವನ್ನು ಹೊಂದಿದ್ದೀವಿ. ಬಹಳ ಮುಖ್ಯವಾಗಿ ಕಳೆದ 10 ವರ್ಷದಿಂದ NPS ಅನ್ನ ರದ್ದುಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟದ ಭಾಗವಾಗಿ ಸೆಪ್ಟೆಂಬರ್ 2022ರಲ್ಲಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ 14 ದಿವಸಗಳ ಕಾಲ ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟದ ಭಾಗವಾಗಿ ಇವತ್ತಿನ ದಿವಸ ಏನು ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ಅವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ರು. ಹಾಗೇನೆ ಇವತ್ತಿನ ಉಪಮುಖ್ಯಮಂತ್ರಿ ಅವರು ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇವತ್ತು ಕೂಡ ಅಧ್ಯಕ್ಷರಿದ್ದಾರೆ. ಹಾಗೇನೆ ನಮ್ಮ ಏನು ವೇದಿಕೆಗೆ ಬಂದು ನಮಗೆ ನೀವು ಈ ಹೋರಾಟವನ್ನ ಕೈ ಬಿಡಿ, ನಾವು ನಮ್ಮ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದ್ರೆ ನಾವು ನಿಮಗೆ NPS ಅನ್ನ ರದ್ದುಗೊಳಿಸ್ತೇವೆ, ಮತ್ತೆ ಅದೇ ವಿಚಾರವನ್ನ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರಂತೆ ನಾವು 14 ದಿವಸದ ಹೋರಾಟವನ್ನ ಅಂತ್ಯಗೊಳಿಸಿ ನಾವು ಮತ್ತೆ ಈ ಸರ್ಕಾರದ ನಿಲುವನ್ನ ನಾವು ಕಾಯುತ್ತಾ ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಬಂದ ಸಂದರ್ಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿದ್ರು. ಹೊರಟಿದ್ದಾವೆ 6ನೇ ಗ್ಯಾರಂಟಿಯಾಗಿ 6ನೇ ಭರವಸೆ ಸರ್ಕಾರಿ ನೌಕರರಿಗೆ NPS ಅನ್ನ ರದ್ದುಗೊಳಿಸ್ತಕ್ಕಂಥದ್ದು, ಅನುದಾನಿತ ಮತ್ತು ಸರ್ಕಾರಿ ನೌಕರರಿಗೆ ನಿಗಮ ಮಂಡಳಿ ಇತರ ಎಲ್ಲ ಯಾರ್ಯಾರಿಗೆ NPS ಅಂತ ಹೇಳಿ ಅಡಾಪ್ಟ್ ಆಗಿದೆಯೋ ಕರ್ನಾಟಕದಲ್ಲಿ ಅವರಿಗೆಲ್ಲರನ್ನು ಕೂಡ NPS ಇಂದ OPS ಗೆ ಹೋಗ್ತಕ್ಕಂಥ ಒಂದು ಇದನ್ನ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ. ಅದರಂತೆ ಅದನ್ನ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಕಳೆದ 2 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕಾಲ ವಿಳಂಬ ಆಗ್ತಾ ಇದೆ. ಆದ್ದರಿಂದ ನೌಕರರೆಲ್ಲರೂ ಕೂಡ ಇವತ್ತು ಈ 2025-26ನೇ ಬಜೆಟ್ ಅಲ್ಲಿ ನಮಗೆ NPS ಅನ್ನ ರದ್ದುಗೊಳಿಸಿ OPS ಅನ್ನ ಜಾರಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆ ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಹೋರಾಟವನ್ನ 1 ದಿವಸದ ಹಕ್ಕೊತ್ತಾಯ ಧರಣಿಯನ್ನ ನಾವು ಆಯೋಜಿಸಿದ್ದೀವಿ.